ತುಳಸಿ ಮಾಲೆಯನ್ನ ಧರಿಸಿದ್ರೆ ಏನೆಲ್ಲ ರೂಲ್ಸ್ ಅನ್ನ ಫಾಲೋ ಮಾಡಬೇಕು? ಈ ಪ್ರಶ್ನೆಯ ಜೊತೆಗೆ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಈ ವಿಡಿಯೋದಲ್ಲಿ ಪಡ್ಕೊಳ್ತೀರಾ. ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಿತ್ ಪ್ರಹ್ಲಾದ್. ತುಳಸಿ ಮಾತೆಯಿಂದ ಭಕ್ತರಿಗೆ ಹಲವಾರು ಬೆನಿಫಿಟ್ಸ್ ಇದೆ. ಆಕೆ ನಮಗೆ ಮೋಕ್ಷವನ್ನ ಪಡೆಯೋದ್ರಲ್ಲಿ ಸಹಾಯವನ್ನ ಮಾಡ್ತಾಳೆ. ಇದನ್ನ ಸ್ವತಃ ವಿಷ್ಣುವೇ ದೃಢಪಡಿಸ್ತಾರೆ. ಹಾಗಾಗಿ ವಿಷ್ಣುವಿಗೆ ಪ್ರಿಯವಾದ್ರಿಂದ ಲಕ್ಷ್ಮೀ ಮಾತೆಗೂ ಕೂಡ ಇದು ಪ್ರಿಯವಾಗಿ ಆಕೆ ಭಕ್ತರ ಮೇಲೆ ಸಂಪತ್ತನ್ನ ಧಾರೆ ಎರುತ್ತಾಳೆ. ಅಷ್ಟೇ ಅಲ್ಲದೆ ಅಕಾಲಿಕ ಮರಣದಿಂದ, ಆಕ್ಸಿಡೆಂಟ್ಸ್ ನಿಂದ ಇದು ನಮ್ಮನ್ನ ಕಾಪಾಡುತ್ತೆ. ಆಯುರ್ವೇದದ ಪ್ರಕಾರ ಸ್ಟ್ರೆಸ್ ಅನ್ನ ಇದು ರೆಡ್ಯೂಸ್ ಮಾಡುತ್ತೆ. ಸ್ನಾನ ಮಾಡುವಾಗ ನಾವು ಇದನ್ನ ಧರಿಸಿದ್ರೆ ಅದರಿಂದ ನಮ್ಮ ದೇಹದ ಮೇಲೆ ಬೀಳುವಂತಹ ನೀರು ನಮ್ಮ ಸ್ಕಿನ್ ಅನ್ನ ಚೆನ್ನಾಗಿ ಮಾಡುತ್ತೆ, ಅಂದ್ರೆ ಸ್ಕಿನ್ ಹೆಲ್ತ್ ಅನ್ನ ಕಾಪಾಡುತ್ತೆ. ಇದಿಷ್ಟು ಅದರ ಬೆನಿಫಿಟ್ಸ್ ಆಯ್ತು. ರೂಲ್ಸ್ ಏನು? ಮೊದಲನೇದು ಸಾತ್ವಿಕ ಆಹಾರವನ್ನ ಸ್ವೀಕರಿಸುವುದು. ನಮ್ಮ ಆಹಾರದಲ್ಲಿ ಸತ್ವ, ರಜಸ್ಸು, ತಮಸ್ಸು ಮೂರೂ ಗುಣಗಳಿರುತ್ತೆ. ಆದ್ರೆ ನಾವು ಸತ್ವ ತುಂಬಿರುವಂತಹ ಆಹಾರವನ್ನ ಸ್ವೀಕರಿಸಬೇಕು. ಬೇಸಿಕಲಿ ಮಾಂಸವನ್ನ ಸ್ವೀಕರಿಸಬಾರ್ದು, ಯಾಕಂದ್ರೆ ಅದರಲ್ಲಿ ತಮಸ್ಸು ಅತಿ ಹೆಚ್ಚು ಇರುತ್ತೆ. ಗೌಡಿಯ ಸಂಪ್ರದಾಯದಲ್ಲಿ ಈರುಳ್ಳಿ, ಬೆಳ್ಳುಳ್ಳಿಯನ್ನು ಸಹ ಸ್ವೀಕರಿಸುವುದಿಲ್ಲ, ಯಾಕಂದ್ರೆ ಅದರಲ್ಲೂ ತಮಸ್ಸಿರುತ್ತೆ. ಆದ್ರೆ ಬೇರೆ ಸಂಪ್ರದಾಯದವರು ಹೇಳೋದು ಇದರಲ್ಲಿ ಕಡಿಮೆ ಪ್ರಮಾಣದಲ್ಲಿ ತಮಸ್ಸಿರೋದ್ರಿಂದ ನಾವು ಅದನ್ನ ಅತಿ ಕಡಿಮೆ ಸೇವಿಸ್ತೀವಿ, ಸಂಪೂರ್ಣವಾಗಿ ಬಿಡೋದಿಲ್ಲ, ಆದ್ರೆ ಸ್ವಲ್ಪ ಮಟ್ಟದಲ್ಲಿ ಸೇವಿಸ್ತೀವಿ ಅಂತ ಹೇಳ್ತಾರೆ. ಎರಡನೇದು ಸ್ಮೋಕ್ ಮಾಡೋ ಹಾಗಿಲ್ಲ, ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋ ಹಾಗಿಲ್ಲ. ಮೂರನೇದು ಇಲ್ಲಿಸಿಟ್ ರಿಲೇಶನ್ಶಿಪ್ ಅನ್ನ, ಅಂದ್ರೆ ಮದುವೆಯ ನಂತರ ನಿಮ್ಮ ಪಾರ್ಟ್ನರ್ನ ಜೊತೆಗೆ ಬಿಟ್ಟು ಬೇರೆ ಯಾರ ಜೊತೆಯೂ ಕೂಡ ಫಿಸಿಕಲ್ ರಿಲೇಶನ್ಶಿಪ್ ಅನ್ನ ಇಟ್ಕೊಳ್ಳೋ ಹಾಗಿಲ್ಲ. ನಾಲ್ಕನೇದು ಮತ್ತೆ ಕೊನೆಯನೇದು ಗ್ಯಾಂಬ್ಲಿಂಗ್ ಅನ್ನ, ಯಾವುದೇ ಪ್ರಕಾರದಲ್ಲಿ ಜೂಜನ್ನ ಆಡೋ ಹಾಗಿಲ್ಲ. ಇದಿಷ್ಟು ಪ್ರಾಮಿನೆಂಟ್ ರೂಲ್ಸ್ ಆಗಿರುತ್ತೆ. ಅದರ ಜೊತೆಗೆ ನೀವು ದೀಕ್ಷೆಯನ್ನ ಪಡ್ಕೊಂಡು ತುಳಸಿ ಮಾಲೆಯನ್ನ ಧರಿಸಿದ್ರೆ 16 ಬಾರಿ ದಿನಗಳಿಗೆ ಜಪವನ್ನ ಮಾಡ್ಬೇಕಾಗತ್ತೆ. ಆದ್ರೆ ನೀವು ಯಾವುದೇ ರೀತಿಯ ದೀಕ್ಷೆಯನ್ನ ಪಡ್ಕೊಂಡಿಲ್ಲ ಅಂದ್ರೆ ಇದು ಕಂಪಲ್ಸರಿ ಅಲ್ಲ. ಆದರೂ ಕೂಡ ನೀವು 16 ಬಾರಿ ದಿನಕ್ಕೆ ಜಪವನ್ನ ಮಾಡಿದ್ರೆ ಅದರಿಂದ ಅತ್ಯುತ್ತಮ ಫಲಗಳಿರುತ್ತೆ. ಯಾವ ತುಳಸಿ ಮಾಲೆ ಒರಿಜಿನಲ್, ಯಾವ ತುಳಸಿ ಮಾಲೆ ಒರಿಜಿನಲ್ ಅಲ್ಲ, ಇದನ್ನ ಕಂಡು ಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನೇ ಅಥೆಂಟಿಕ್ ಆದ ತುಳಸಿ ಮಾಲೆಯನ್ನ ಹುಡುಕಿ ಅದರ ಲಿಂಕ್ ಅನ್ನ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ. ನೀವು ಅದರ ಮೂಲಕ ಪರ್ಚೇಸ್ ಮಾಡಬಹುದು. ಪರ್ಚೇಸ್ ಮಾಡಿ ನಿಮ್ಮ ಮನೆಗೆ ಬಂದ ತಕ್ಷಣದಿಂದಲೇ ಅದರ ಬಗ್ಗೆ ಗೌರವವನ್ನ ಅತಿ ಹೆಚ್ಚು ಇಟ್ಕೊಳ್ಳಿ. ಯಾಕಂದ್ರೆ ಕೃಷ್ಣನಿಗೆ ಅದರ ಬಗ್ಗೆ ಬಹಳ ಪ್ರೀತಿ ಇರಬೇಕಾದ್ರೆ ನಾವು ಇನ್ನೆಷ್ಟು ಗೌರವವನ್ನ ಅದಕ್ಕೆ ತೋರಿಸಬೇಕು. ಮೊದಲನೇದಾಗಿ ಪ್ರಾತಃ ಕಾಲದಲ್ಲಿ, ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಧ್ಯವಾದ್ರೆ ಅವಾಗ, ಇಲ್ಲಾಂದ್ರೆ ಎಷ್ಟು ಬೇಗ ಸಾಧ್ಯ ಆಗತ್ತೆ ಅಷ್ಟು ಬೇಗ ಎದ್ದು ತುಳಸಿ ಮಾಲೆಯನ್ನ ಸಾಧ್ಯ ಆದ್ರೆ ಗಂಗಾಜಲದಿಂದ ಶುದ್ಧಗೊಳಿಸಿ ಗಂಧದಿಂದ ಅದನ್ನ ಲೇಪನ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಅಥವಾ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ 3 ಶ್ಲೋಕಗಳಲ್ಲಿ ಯಾವ್ದಾದ್ರೂ ಒಂದು ಶ್ಲೋಕವನ್ನ 108 ಬಾರಿ ಅದೇ ಮಾಲೆಯಲ್ಲಿ ಪಠನೆ ಮಾಡಿ ಅದೇ ಶ್ಲೋಕವನ್ನ ಜೋರಾಗಿ ಹೇಳ್ತಾ ಮಾಲೆಯನ್ನ ಧರಿಸ್ಕೊಳ್ಳಿ. ಅದಾದ ನಂತರ ಬೇಸಿಕ್ ಪೂಜೆಯನ್ನ ನೀವು ಮುಂದುವರಿಸ್ಕೋಬಹುದು. ಇನ್ನು ಜನಗಳಿಗೆ ಬೇರೆ ಡೌಟ್ಸ್ ಕೂಡ ಇರುತ್ತೆ. ಅಂದ್ರೆ ನಾವು ಇದನ್ನ ಧರಿಸಿ ವಿಭೂತಿಯನ್ನ ಇಟ್ಕೊಳ್ಬಹುದು. ಇದನ್ನ ಧರಿಸೋದ್ರ ಜೊತೆಗೆ ರುದ್ರಾಕ್ಷಿಯನ್ನ ಧರಿಸಬಹುದಾ? ರುದ್ರಾಕ್ಷಿಯನ್ನು ಕೂಡ ಧರಿಸಬಹುದು. ಕ್ರಿಮೇಷನ್ ಗ್ರೌಂಡ್ಗೆ, ಸ್ಮಶಾನಕ್ಕೆ ಇದನ್ನು ಧರಿಸ್ಕೊಂಡು ಹೋಗ್ಬೋದಾ? ಇಲ್ಲ, ಯಾಕಂದ್ರೆ ಅಲ್ಲಿಯ ನೆಗೆಟಿವ್ ಎನರ್ಜೀಸ್ ಅನ್ನ ಇದು ಅಬ್ಸಾರ್ಬ್ ಮಾಡ್ಕೊಳ್ಳೋದ್ರಿಂದ ನೀವು ಆ ಜಾಗಗಳಿಗೆ ಇದನ್ನ ಧರಿಸಬೇಡಿ. ಇನ್ನು ಸ್ವಲ್ಪ ಜನ ಹೇಳಬಹುದು, ನಾನು ನಾನ್ ವೆಜ್ ತಿಂತೀನಿ, ಹಾಗಾಗಿ ತಿನ್ನೋ ಸಮಯದಲ್ಲಿ ಇದನ್ನ ತೆಗೆದಿಟ್ಬಿಟ್ಟು ಆಮೇಲೆ ಮತ್ತೆ ಧರಿಸ್ತೀನಿ ಅಂತ. ಆ ರೀತಿ ನೀವು ಮಾಡೋ ಹಾಗಿಲ್ಲ. ಯಾಕಂದ್ರೆ ನೀವು ಒಂದು ಬಾರಿ ತುಳಸಿ ಮಾಲೆಯನ್ನು ಧರಿಸಿದ ನಂತರ ಅದು ನಿಮ್ಮ ದೇಹವನ್ನೇ ಶುದ್ಧಿಗೊಳಿಸ್ತಿರುವಾಗ ನೀವು ಅದನ್ನ ತೆಗೆಯೋ ಹಾಗಿಲ್ಲ. ಯಾವಾಗ ಮರಣ ಬರುತ್ತೆ, ಯಾವಾಗ ಆಕ್ಸಿಡೆಂಟ್ ಆಗತ್ತೆ, ಇದು ನಿಮಗೆ ತಿಳಿದಿರೋದಿಲ್ಲ. ಹಾಗಾಗಿ ಯಾವಾಗಲೂ ಸಹ ನಿಮ್ಮ ಕತ್ತಿನಲ್ಲಿ ಈ ತುಳಸಿ ಮಾಲೆ ಇದ್ರೆ ಅದು ನಿಮ್ಮನ್ನ ಎಲ್ಲ ರೀತಿಯ ಭಯಗಳಿಂದ ಕಾಪಾಡುತ್ತೆ. ಅದಷ್ಟೇ ಅಲ್ಲದೆ ನೀವು ಇದನ್ನ ತೆಗೆದಿಟ್ಬಿಟ್ಟು ತಿಂದು ಮತ್ತೆ ಧರಿಸ್ತೀನಿ ಅಂದ್ರೆ ಅದು ತುಳಸಿ ಮಾಲೆಗೆ ಮಾಡಿದ ಮೋಸದಂತ ಇರುತ್ತೆ. ಇನ್ನು ಸ್ವಲ್ಪ ಜನಗಳು ಕೇಳ್ಬೋದು, ಇದನ್ನ ಧರಿಸಿದ್ರೆ ನಾವು ರಿಲೇಶನ್ಶಿಪ್ ಅಲ್ಲಿ ಇರೋ ಹಾಗಿಲ್ವಾ ಅಂತ. ಈ ರಿಲೇಶನ್ಶಿಪ್ ಅಲ್ಲಿ ಇರೋ ಹಾಗಿಲ್ಲ ಅಂತ ಹೇಳಿಲ್ಲ, ಇಲ್ಲಿಸಿಟ್ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡಬಾರ್ದು ಅಂತ ಹೇಳಿರೋದು. ಅಂದ್ರೆ ಮದುವೆಯ ನಂತರ ನಿಮ್ಮ ಪಾರ್ಟ್ನರ್ನ ಜೊತೆ ಬಿಟ್ಟು ಬೇರೆ ಯಾರ ಜೊತೆಯೂ ನೀವು ಫಿಸಿಕಲಿ ಇನ್ವಾಲ್ವ್ ಆಗಿರಬಾರ್ದು. ಅದನ್ನ ಈ ತುಳಸಿ ಮಾಲೆ ಧರಿಸಿದವರಿಗೆ ರೂಲ್ ಆಗಿ ಹೇಳಲಾಗತ್ತೆ. ನಿಮ್ಮ ದೇಹವನ್ನ ಎಷ್ಟು ಸಾಧ್ಯವೋ ಅಷ್ಟು ನೀವು ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಯಾಕಂದ್ರೆ ನೀವು ಎಷ್ಟು ಶುದ್ಧವಾಗಿ ಇಟ್ಕೊಳ್ತೀರೋ ಅಷ್ಟೇ ಎಫೆಕ್ಟಿವ್ ಆಗಿ ತುಳಸಿ ಮಾಲೆ ಕಾರ್ಯ ಮಾಡುತ್ತೆ. ನೀವು ಪ್ರತಿನಿತ್ಯ ಎಷ್ಟು ಬಾರಿ ಸಾಧ್ಯ ಅಷ್ಟು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನ ಅಥವಾ ವಿಷ್ಣುವಿನ ಶ್ಲೋಕವನ್ನ ಪಠನೆ ಮಾಡೋದ್ರಿಂದ ಇದರ ಪವರ್ ಇನ್ನೂ ಜಾಸ್ತಿ ಆಗತ್ತೆ.
ಇದಿಷ್ಟು ತುಳಸಿ ಮಾಲೆಯನ್ನು ಧರಿಸಿದ್ರೆ ಫಾಲೋ ಮಾಡಬೇಕಾದ ರೂಲ್ಸ್ ಮತ್ತೆ ಒಂದಷ್ಟು ಟಿಪ್ಸ್. ತುಳಸಿ ಮಾಲೆಯನ್ನು ಖರೀದಿಸಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ, ಅದರ ಮೂಲಕ ಖರೀದಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಹರೇ ಕೃಷ್ಣ.